ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ವಜಿಜ್ಞಾಸು ಸಾಧಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಶಂಕರ ಭಾನು ಚಾನಲ್ನ ವಿಶೇಷವೇನೆಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಶಂಕರರ ಹೆಸರು, ಶಾಂಕರ ಭಾಷ್ಯದಿಂದ ಒಂದು ಅಥವಾ ಎರಡು ವಾಕ್ಯ ಅದರ ತಾತ್ಪರ್ಯವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಶಂಕರ ಭಾನು ಚಾನಲ್ ಉದ್ದೇಶವೇನೆಂದರೆ ಎಲ್ಲ ತತ್ವಜಿಜ್ಞಾಸು ಜನಗಳಿಗೂ, ಎಲ್ಲ ಮುಮುಕ್ಷು ಜನಗಳಿಗೂ ಶಾಂಕರ ಭಾಷ್ಯದ ರುಚಿ ತಿಳಿಯಬೇಕು, ಸಾಧನವನ್ನು ಮಾಡಿ ಆತ್ಮಜ್ಞಾನದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಕೃತಕೃತ್ಯರಾಗಬೇಕು ಎನ್ನುವಂಥದ್ದು ಒಂದೇ ಒಂದು ಉದ್ದೇಶ. ಈ ದೃಷ್ಟಿಯಿಂದ ಶಂಕರ ಭಾನು ಚಾನಲ್ ಪ್ರಾರಂಭವಾಗಿದೆ. ಈಗ ನಾನು ಐತರೇಯೋಪನಿಷತ್ ಭಾಷ್ಯದಿಂದ, ಐತರೇಯ ಭಾಷ್ಯ ಋಗ್ವೇದೀಯ ಉಪನಿಷತ್ತು, ಐತರೇಯೋಪನಿಷತ್ತು ಅತ್ಯಂತ ಸಣ್ಣದಾಗಿದೆ. ಆ ಉಪನಿಷತ್ತಿಗೆ ಭಗವತ್ಪಾದ ಶಂಕರರು ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದಾರೆ. 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ಒಂದು ದೊಡ್ಡ ಚರ್ಚೆಯನ್ನು ಮಾಡ್ತಾರೆ. ಅದರಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ಅಭಿಪ್ರಾಯವನ್ನು ತಿಳಿಸ್ತೇವೆ. ಐತರೇಯ ಭಾಷ್ಯ 2:1:1. ಯದಾ ಶ್ರುತ್ಯುಕ್ತಂ ಆತ್ಮಾನಂ ಮುಮುಕ್ಷುಃ ವಿಜಾನಾತಿ ತದೈವ ಮುಕ್ತ ಸರ್ವ ಸಂಸಾರ ಬಂಧನಃ ಕೃತಕೃತ್ಯೋ ಭವತಿ. ಒಂದೇ ವಾಕ್ಯ ನೋಡಿ. ಯದಾ ಮುಮುಕ್ಷುಃ, ಯದಾ ತತ್ವಜಿಜ್ಞಾಸುಃ ಸಾಧಕಃ ಶ್ರುತ್ಯುಕ್ತಂ ಆತ್ಮಾನಂ ವಿಜಾನಾತಿ ತದಾ ಏವ ಮುಕ್ತ ಸರ್ವ ಸಂಸಾರ ಬಂಧನಃ ಕೃತಕೃತ್ಯೋ ಭವತಿ. ಶಾಂಕರ ಭಾಷ್ಯ ಅಮೃತಾಯಮಾನವಾದ ವಾಕ್ಯ. ಯದಾ ಯಾವಾಗ ಮುಮುಕ್ಷು ಸಾಧಕನು, ಶಾಂಕರ ಭಾಷ್ಯವೆಲ್ಲವೂ ಕೂಡ ಮುಮುಕ್ಷುಗಳ ಆಸ್ತಿ, ಪಂಡಿತರ ಆಸ್ತಿಯಲ್ಲ, ಸಂಸಾರಿಗಳ ಆಸ್ತಿಯೂ ಅಲ್ಲ. ಸಂಸಾರಿಗಳ ಆಸ್ತಿ ಸೈಟು, ಮನೆ, ಮಠ, ಚಿನ್ನ, ಬೆಳ್ಳಿ, ನಗದು. ಮುಮುಕ್ಷ ಸನ್ಯಾಸಿಗಳ ಆಸ್ತಿ ಯಾವುದು? ಈಶಾವಾಸ್ಯೋಪನಿಷತ್ ಭಾಷ್ಯ, ಬ್ರಹ್ಮಸೂತ್ರ ಶಾಂಕರ ಭಾಷ್ಯ, ಐತರೇಯ ಭಾಷ್ಯ, ತೈತರೇಯ ಭಾಷ್ಯ ಮತ್ತು ಭಗವದ್ಗೀತಾ ಭಾಷ್ಯ, ಇವುಗಳೇ ಆಸ್ತಿ. ಈ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳನ್ನು ಒಂದು ಸೆಟ್ ಕೊಂಡ್ಕೊಳ್ಳಿ.
ಭಗವದ್ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಮೂರನ್ನು ಕೊಂಡ್ಕೊಂಡು ಇಟ್ಕೊಳ್ಳಿ, ಓದ್ತಾ ಬನ್ನಿ. ದಿನಕ್ಕೆ 1 ಗಂಟೆ ಶಾಂಕರ ಭಾಷ್ಯವನ್ನು ಅಧ್ಯಯನ ಮಾಡುತ್ತಾ ಬಂದರೆ ಎಷ್ಟು ಪ್ರಯೋಜನವಾಗಿದೆ. ಇದನ್ನು ಕಂಡೇ ನನ್ನ ಪರಮ ಪೂಜ್ಯ ಶ್ರೀ ಶ್ರೀ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನು ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಅನುವಾದ ಮಾಡಿ ಟಿಪ್ಪಣಿಯನ್ನು ಕೊಟ್ಟು ತಲೆಬರಹವನ್ನು ಕೊಟ್ಟು ಮುಖ್ಯವಾದಂಥ ತಾತ್ಪರ್ಯವನ್ನು ಆ್ಯಂಟಿಕ್ನಲ್ಲಿ ಹಾಕಿ ಪ್ರಿಂಟ್ ಮಾಡಿಸಿದ್ದಾರೆ. ಇಡೀ ಕನ್ನಡ ಎಲ್ಲ ಮುಮುಕ್ಷಗಳು ಕೂಡ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಋಣಿಗಳಾಗಿರಬೇಕು, ಕೃತಜ್ಞರಾಗಿರಬೇಕು. ಇರಲಿ. ಯದಾ ಮುಮುಕ್ಷು ಶ್ರುತ್ಯುಕ್ತಂ ಆತ್ಮಾನಂ ವಿಜಾನಾತಿ. ಶಾಂಕರ ಭಾಷ್ಯ ಹೇಗಿದೆ? ಯಾವಾಗ ಮುಮುಕ್ಷವಾದ ಸಾಧಕ ವೇದಾಂತಗಳಲ್ಲಿ ತಿಳಿಸಿರುವಂತೆ ತನ್ನ ಸ್ವರೂಪವನ್ನು ವಿಜಾನಾತಿ, ಜಾನಾತಿ ಪಾಂಡಿತ್ಯದಿಂದ, ವಿಜಾನಾತಿ ಅನುಭವದಿಂದ, ಹೌದು ನಾನು ಅಸಂಸಾರಿಯಾದ ಪರಮಾತ್ಮನಾಗಿದ್ದೇನೆ, ನಾಹಂ ಜೀವ, ನಾಹಂ ಸುಬ್ರಾಯ ಶರ್ಮ, ನಾಹಂ ನಾಗರಾಜ ಶರ್ಮ, ಕಿಂತು ಅಹಂ ಬ್ರಹ್ಮಾಸ್ಮಿ ಎನ್ನುವ ಸಂದೇಶವನ್ನು ಶ್ರುತಿಗಳು ಸಾರ್ತಾರೆ. ಎಲ್ಲ ಉಪನಿಷತ್ತುಗಳು ಕೂಡ ಇದನ್ನೇ ಹೇಳ್ತಾ ಇವೆ. ಬರಿತ ಶಂಕರಾಚಾರ್ಯರವರು ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಬರೆದಿರುವಂಥ ಅಧ್ಯಾಸ ಭಾಷ್ಯದ ಕಟ್ಟಕಡೆಯ ವಾಕ್ಯ. ಎಲ್ಲ ವೇದಾಂತಗಳು ಕೂಡ ಬ್ರಹ್ಮಾತ್ಮೈಕತ್ವವನ್ನು ಉಪದೇಶ ಮಾಡ್ತಾ ಇವೆ. ಶ್ರುತಿಯಲ್ಲಿ ತಿಳಿಸಲ್ಪಟ್ಟಿರುವಂತೆ, ಶ್ರುತಿಯಲ್ಲಿ ಉಪದೇಶ ಮಾಡಿರುವಂತೆ ಆತ್ಮಾನಂ ತನ್ನ ನಿಜ ಸ್ವರೂಪವನ್ನು ಯಹ ಮುಮುಕ್ಷು, ಯಾವ ಮುಮುಕ್ಷುವಾದ ಸಾಧಕ ವಿಜಾನಾತಿ, ವಿಶೇಷವಾಗಿ ಅನುಭವದಿಂದ ತಿಳಿದುಕೊಳ್ಳುತ್ತಾನೆಯೋ ಅವನಿಗೆ ಏನು ಫಲವಾಗುತ್ತೆ? ತದಾ ಏವ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಮುಕ್ತ ಸರ್ವ ಸಂಸಾರ ಬಂಧನ, ಎಲ್ಲ ರೀತಿಯ ಸಂಸಾರ ಬಂಧನಗಳಿಂದ ಅಂಥವನು ಆ ಕೂಡಲೇ ಮುಕ್ತನಾಗಿ ಬಿಡುತ್ತಾನೆ. ಇವತ್ತು ಬ್ರಹ್ಮಜ್ಞಾನವಾಯಿತು, ಇವತ್ತು ಅಮಾವಾಸ್ಯೆ ಕಳೆದ ಮೇಲೆ, ಪಾಡ್ಯ ಕಳೆದ ಮೇಲೆ ಬಿದಿಗೆಯಲ್ಲಿ ಮುಕ್ತನಾಗುವುದಿಲ್ಲ. ಯಾವ ಕ್ಷಣದಲ್ಲಿ ಬ್ರಹ್ಮಜ್ಞಾನವಾಯಿತು, ರಾತ್ರಿ 12 ಗಂಟೆ ಬ್ರಹ್ಮಜ್ಞಾನವಾಯಿತು, ಆಗಲೇ ಅವನು ಸಂಸಾರ ಬಂಧನದಿಂದ ಮುಕ್ತನಾಗಿ ಕೃತಕೃತ್ಯನಾಗಿ ಬಿಡುತ್ತಾನೆ. ಬೆಂಕಿಯನ್ನು ಮುಟ್ಟಿದೆ, ಯಾವಾಗ ಸುಡುತ್ತೆ? ಇವತ್ತು ಅಮಾವಾಸ್ಯೆಯಾದ್ದರಿಂದ ಇವತ್ತು ಸುಡೋದಿಲ್ಲ, ನಾಳೆ ಸುಡುತ್ತೆ ಅಂತೀವ. ಇವಾಗ ದಕ್ಷಿಣಾಯನ ಬೆಂಕಿಯನ್ನು ಮುಟ್ಟಿದೆ, ದಕ್ಷಿಣಾಯನ ಕಳೆದ ಮೇಲೆ ಉತ್ತರಾಯಣ ಸುಡುತ್ತಾ ಇಲ್ಲ. ಬೆಂಕಿ ಮುಟ್ಟಿದ ಕೂಡಲೇ ಸುಡುವಂತೆ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ನಮ್ಮ ಅಜ್ಞಾನವೆಲ್ಲವನ್ನು ಸುಡ್ಬುದೆ ಮಾಡುತ್ತೆ. ಅಜ್ಞಾನವನ್ನು ಅರಣ್ಯ ಅಂತ ಕರೀತಾರೆ. ಅಜ್ಞಾನವು ಕಾಡಿನಂತೆ ಬೆಳೆದು ನಿಂತು ಬಿಟ್ಟಿದೆ, ಯಾತರಿಂದಲೂ ಜಗ್ತಾ ಇಲ್ಲ. ಇಂಥ ಅಜ್ಞಾನವೆಂಬ ಅರಣ್ಯವನ್ನು ಬ್ರಹ್ಮಜ್ಞಾನವೆಂಬ ಬೆಂಕಿ ಕ್ಷಣ ಮಾತ್ರದಲ್ಲಿ ಸುಟ್ಟು ಬುದಿ ಮಾಡಾಕ್ಬಿಡುತ್ತೆ. ಯಥೈದಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಉದಾಹರಣೆ ಕೊಡ್ತಾರೆ. ಬ್ರಹ್ಮಜ್ಞಾನವಾದ ಕೂಡಲೇ ಮೋಕ್ಷವಾಗುತ್ತದೆ. ಹೇಗೆಂದರೆ ಊಟ ಮಾಡಿದ ಕೂಡಲೇ ತೃಪ್ತಿಯಾಗುವಂತೆ, ಸೂರ್ಯೋದಯವಾದ ಕೂಡಲೇ ಕತ್ತಲೆ ನಾಶವಾಗುವಂತೆ, ಬೆಂಕಿ ಮುಟ್ಟಿದ ಕೂಡಲೇ ಸುಡುವಂತೆ 3 ಉದಾಹರಣೆ ಕೊಡ್ತಾ ಇದ್ದು. ಆದ್ದರಿಂದ ಯದಾ
ಅಧ್ಯಾತ್ಮತತ್ವಜಿಜ್ಞಾಸು ಮುಮುಕ್ಷು ಶ್ರುತ್ಯುಕ್ತಂ ಆತ್ಮಾನಂ ವಿಜಾನಾತಿ. ಶ್ರುತಿಗಳಲ್ಲಿ, ವೇದಾಂತಗಳಲ್ಲಿ, ಉಪನಿಷತ್ತುಗಳಲ್ಲಿ ನೂರಾರು ವಾಕ್ಯಗಳಲ್ಲಿ ಆತ್ಮನ ಸ್ವರೂಪವನ್ನು ತಿಳಿದುಕೊಟ್ಟಿದೆ. ಆತ್ಮಾನಂಚೇದ್ವಿಜಾನೀಯಾತ್ ಅಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನು ಸಂಜ್ವರೇತಿ. ಸ ವಾ ಏಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ. ನೂರಾರು ವಾಕ್ಯಗಳಲ್ಲಿ ಆತ್ಮನ ಸ್ವರೂಪವನ್ನು ಉಪನಿಷತ್ತುಗಳಲ್ಲಿ ಸುಂದರವಾಗಿ ತಿಳಿಸಿದೆ. ಇದನ್ನು ಯಾವಾಗ ತತ್ವಜಿಜ್ಞಾಸು ಸಾಧಕ ತನ್ನ ಅನುಭವದಿಂದ ಕಾಣುತ್ತಾನೆಯೋ, ನಾನು ಮನುಷ್ಯ, ನಾ ಗೃಹಸ್ಥ, ಇಂಥ ಕೆಲಸ ಮಾಡ್ತಾ ಇದ್ದೇನೆ ಎನ್ನುವಂತಹದ್ದು ಅನುಭವನಿಷ್ಠವಾದ ಜ್ಞಾನವೋ, ಅದೇ ರೀತಿಯಲ್ಲಿ ವೇದಾಂತ ವಾಕ್ಯಾರ್ಥ ವಿಚಾರದಿಂದ ಉತ್ತಮ ಜಿಜ್ಞಾಸು ಸಾಧಕರಿಗೆ ಆತ್ಮಜ್ಞಾನವಾಗುತ್ತೆ. ಯಾವಾಗ ಆತ್ಮಜ್ಞಾನವಾಯಿತೋ ತದಾ ಏವ ಇಮ್ಮಿಡಿಯೇಟ್ಲಿ ಸೂರ್ಯೋದಯವಾಯಿತು, ಕತ್ತಲೆ ತೊಲಗಿತು, ಪದಾರ್ಥ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಅಂಥ ಸಾಧಕ ಮುಕ್ತ ಸರ್ವ ಸಂಸಾರ ಬಂಧನ. ಹೇಗೆ ಎಲ್ಲ ಸಂಸಾರ ಬಂಧನಗಳಿಂದಲೂ ಮುಕ್ತನಾಗಿ ಕೃತಕೃತ್ಯೋ ಭವತಿ, ಅವನು ಕೃತಕೃತ್ಯನಾಗುತ್ತಾನೆ. ಅವನಿಗೆ ಪುನರ್ಜನ್ಮವಿಲ್ಲ ಅಂಥವನು ಬ್ರಹ್ಮ ಸ್ವರೂಪದಲ್ಲಿ ಸೇರಿಕೊಂಡು ಬ್ರಹ್ಮವೇ ಆಗಿ ಬಿಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ವಾಕ್ಯವನ್ನು ಓದ್ತೇನೆ, ಕೇಳಿ. ಯದಾ ಅಧ್ಯಾತ್ಮ ಸಾಧಕ ಮುಮುಕ್ಷು ಅಧ್ಯಾತ್ಮ ಸಾಧಕ ತತ್ವಜಿಜ್ಞಾಸು ಶ್ರುತ್ಯುಕ್ತಂ ಆತ್ಮಾನಂ ವಿಜಾನಾತಿ ತದಾ ಏವ ಮುಕ್ತ ಸರ್ವ ಸಂಸಾರ ಬಂಧನ ಕೃತಕೃತ್ಯೋ ಭವತಿ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ತುಂಬ ಚೆನ್ನಾಗಿ ಇಂಥ ಭಾಷ್ಯವಾಕ್ಯಗಳನ್ನು ಅನುಸಂಧಾನ ಮಾಡುತ್ತಾ ನಾವೆಲ್ಲರೂ ಧನ್ಯರಾಗುವಂತೆ ಭಾಷ್ಯಕಾರ ಶಂಕರರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.